ಶ್ರೀಗುರುಭ್ಯೋ ನಮಃ ಹರಿ ಓಂ. ನಮಃ ಶ್ರೀ ಶಂಕರಾಚಾರ್ಯ ಗುರುದೇವಾಯ ತೇಜಸೇ ಅದ್ವೈತಾಮೃತ ತೃಪ್ತಾಯ ಗುರುಣಾಂ ಗುರವೇ ನಮಃ. ಶಂಕರ ಭಾನು ಚಾನಲ್ ವೀಕ್ಷಕರಿಗೆ ಇಂದಿನ ಕಾರ್ಯಕ್ರಮಕ್ಕೆ ಆದರ ಪೂರ್ವಕವಾದ ಪ್ರೀತಿಯ ಸುಸ್ವಾಗತಗಳನ್ನು ಕೋರುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಆತ್ಮಜ್ಞಾನ ಪ್ರಾಪ್ತಿಗೆ ಬೇಕಾದದ್ದು ಮುಖ್ಯವಾದ ಸಾಧನ ವೈರಾಗ್ಯ ಮತ್ತು ಮುಮುಕ್ಷುತ್ವ. ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರು ವಿವೇಕ, ವೈರಾಗ್ಯ, ಶಮದವಾದಿಗಳು, ಮುಮುಕ್ಷುತ್ವ ಅಂತ ಹೇಳಿದ್ದಾರೆ. ಸಂತೋಷ. ಅದರಲ್ಲಿ ಮುಖ್ಯವಾಗಿ ಬೇಕಾದದ್ದು ಒಂದು ವಿವೇಕ, ಮತ್ತೊಂದು ವೈರಾಗ್ಯ. ಮುಮುಕ್ಷುತ್ವ ಆಟೋಮೆಟಿಕ್ ಆಗಿ ಬರುತ್ತೆ. ವಿವೇಕ ಎಂದರೇನು? ವಿಚಾರವನ್ನ ಮಾಡುತ್ತಾ ಯಾವುದು ಜೊಳ್ಳು, ಯಾವುದು ಗಟ್ಟಿ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವ ಬುದ್ಧಿಯ ಒಂದು ಯೋಗ್ಯತೆ. ಇದನ್ನ ಕುರಿತು ಮುಂಡಕೋಪನಿಷತ್ತಿನಲ್ಲಿ ಒಂದು ಸುಂದರವಾದ ಮಂತ್ರವಿದೆ. ಮುಂಡಕೋಪನಿಷತ್ತು ಅಥರ್ವ ವೇದಕ್ಕೆ ಸೇರಿರುವಂಥ ಸುಂದರವಾದ ಉಪನಿಷತ್ತು. ಸನ್ಯಾಸಿಗಳಿಗೆ, ನಿವೃತ್ತಿ ಪರರಾಗಿರುವಂಥ ಸಾಧಕರಿಗೆ, ಮುಮುಕ್ಷುಗಳಿಗೆ ಮುಂಡಕೋಪನಿಷತ್ತು ಜಿಲೇಬಿ, ಜಾಂಗೀರ್, ಜಾಮೂನಿನಂತೆ ಇದೆ. ಒಂದು ಮಂತ್ರವನ್ನು ತೆಗೆದುಕೊಂಡು ವಿವೇಕ ಎಂದರೇನು, ವೈರಾಗ್ಯವೆಂದರೇನು ಎನ್ನುವುದನ್ನು ತಿಳಿಸ್ತೇನೆ. ಒಂದು ಮಂತ್ರ. ಪರೀಕ್ಷ್ಯ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣಃ ನಿರ್ವೇದಮಾಯಾತ್ ನಾಸ್ತ್ಯ ಕೃತಃ ಕೃತೇನ ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೇತಿ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಸುಂದರವಾದ ಮಂತ್ರ. ಪರೀಕ್ಷ್ಯ ಲೋಕಾನ್ ಕರ್ಮಚಿತಾನ್. ಕರ್ಮಾನುಷ್ಠಾನಗಳನ್ನು ಮಾಡಿ ಕರ್ಮಗಳನ್ನು ಮಾಡಿ ಉಪಾಸನೆಗಳನ್ನು ಮಾಡಿ ಯಾವ ಲೋಕಗಳು ಹೊಂದಲ್ಪಡುತ್ತವೆಯೋ, ಕರ್ಮಜಿತ ಕರ್ಮಚಿತ ಎರಡೂ ಸರಿ. ಕರ್ಮಗಳಿಂದ ಚಿತ ಹೊಂದಲ್ಪಟ್ಟ, ಕೂಡಿ ಹಾಕಿಕೊಳ್ಳಲ್ಪಟ್ಟ. ಕರ್ಮಜಿತಾನ್ ಕರ್ಮಗಳಿಂದ ಗೆದ್ದುಕೊಳ್ಳಲ್ಪಟ್ಟಂಥ ಯಾವ ಯಾವ ಲೋಕಗಳಿವೆಯೋ, ಎಷ್ಟು ಲೋಕಗಳು ಬೇಕಾದರೂ ಇರಲಿ, ಎಲ್ಲ ಲೋಕಗಳಿಗೂ ಒಂದು ಹೆಸರು ಕರ್ಮಚಿತಾ. ಕರ್ಮಜಿತಾ ಕರ್ಮ ಮಾಡಬೇಕು, ಲೋಕಗಳು ಹೊಂದಿವೆ. ಎಲ್ಲ ಲೋಕಗಳು ಕೂಡ ಅನಿತ್ಯವಾಗಿವೆ. ಎಲ್ಲ ಲೋಕಗಳು ಕೂಡ ಜೊಳ್ಳು. ವೈಕುಂಠ ಲೋಕ ಜೊಳ್ಳು, ಕೈಲಾಸ ಲೋಕ ಜೊಳ್ಳು, ಪಿತೃಲೋಕ ಜೊಳ್ಳು, ಸ್ವರ್ಗಲೋಕ ಜೊಳ್ಳು, ಬ್ರಹ್ಮಲೋಕವೂ ಜೊಳ್ಳು ಎನ್ನುವುದನ್ನು ತಿಳಿದುಕೊಂಡು ನಿರ್ವೇದ ಮಾಯಾತ್. ಮೊದಲು ವಿವೇಕ, ವಿವೇಕದ ಅನಂತರ ನಿರ್ವೇದಂ ವೈರಾಗ್ಯವನ್ನು ಆಯಾತ್ ಹೊಂದಬೇಕು. ನನಗೆ ಅನಿತ್ಯವಾದಂಥ ಫಲಗಳು ಬೇಡ, ನಾನೊಬ್ಬ ಮುಮುಕ್ಷು, ಮೋಕ್ಷೇಚ್ಛು, ನನಗೆ ಮೋಕ್ಷವೇ ಬೇಕೇ ಹೊರತು ಅನಿತ್ಯವಾದ, ಅಶಾಶ್ವತವಾದ, ಕರ್ಮಕೃತವಾದ ಯಾವ ಫಲಗಳು ಬೇಕಾಗಿಲ್ಲ ಅಂತ ತಿಳಿದುಕೊಂಡು ಅವನು ನಿರ್ವೇದ ಮಾಯಾತೆ ವೈರಾಗ್ಯವನ್ನು ತಾಳ್ಬೇಕು. ಸರಿ, ಇದನ್ನು ಬಿಟ್ಟ, ವೈರಾಗ್ಯ ಬಂತು. ಮುಂದೇನು ಮಾಡಬೇಕು ಅವನು? ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೇತ್. ಯಾವುದು ಗಟ್ಟಿಯಾದ ಮೋಕ್ಷವೋ, ಯಾವುದು ಶಾಶ್ವತವಾದ ಬ್ರಹ್ಮತತ್ವವೋ ಅದನ್ನು ತಿಳಿದುಕೊಳ್ಳಬೇಕಾದರೆ ನನಗೆ ಬ್ರಹ್ಮಜ್ಞಾನ ಬೇಕು, ನನಗೆ ಮೋಕ್ಷ ಸ್ವರೂಪ ಬೇಕು, ಪುನರ್ಜನ್ಮ ಬೇಡ, ಯಾವ ಲೋಕಗಳು ಬೇಕಾಗಿಲ್ಲ. ನಾನೇನು ಮಾಡಬೇಕು? ಇಂಥ ಬ್ರಹ್ಮ ತತ್ವವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಅಂಥ ವಿವೇಕಿಯು, ವಿರಕ್ತನಾಗಿರುವಂಥ ಮುಮುಕ್ಷ ಸಾಧಕನು ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೇತ್. ಸದ್ಗುರುಗಳ ಸನ್ನಿಧಾನಕ್ಕೆ ಹೋಗಬೇಕು. ಅವನಿಗೆ ಇನ್ಯಾವುದು ದೇವಸ್ಥಾನಕ್ಕೆ ಹೋಗಬೇಕಾದ್ದಿಲ್ಲ, ತೀರ್ಥಾಟನೆ ಮಾಡಬೇಕಾದ್ದಿಲ್ಲ, ಯಾವ ಆಶ್ರಮಗಳಿಗೂ ಹೋಗಬೇಕಾದ್ದಿಲ್ಲ. ಅವನು ಗುರುವಿನ ಹತ್ತಿರಕ್ಕೆ ಹೋಗಬೇಕು. ಇದನ್ನು ಪಾಠ ಮಾಡುವಾಗ ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ
ಸರಸ್ವತಿ ಸ್ವಾಮಿಗಳವರು ಒಂದು ಮಾತು ಹೇಳಿದ್ರು, ಗುರುಮೇವಾಭಿಗಚ್ಚೇತ್ ನತು ದೇವಾಲಯಂ, ಗುರುಮೇವಾಭಿಗಚ್ಚೇತ್ ನತು ಸಮುದ್ರಂ, ಗುರುಮೇವಾಭಿಗಚ್ಚೇತ್ ನತು ಬದರೀಂ, ಗುರುಮೇವಾಭಿಗಚ್ಚೇತ್ ನತು ತೀರ್ಥಯಾತ್ರಾಂ. ಗುರುಮೇವ ಏವಕಾರ ಅವಧಾರಣ, ಗುರುವಿನ ಹತ್ತಿರಕ್ಕೆ ಹೋಗಿ ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಎನ್ನುವಂತೆ ಗುರುಗಳ ಸನ್ನಿಧಾನದಲ್ಲಿ ಇದ್ದುಕೊಂಡು ಗುರು ಸೇವೆಯನ್ನು ಮಾಡುತ್ತಾ ಗುರುಗಳಿಂದ ಅವನು ಬ್ರಹ್ಮತತ್ವವನ್ನು ಅರ್ಥ ಮಾಡಿಕೊಳ್ಳಬೇಕು. ಹೇಗೆ ಹೋಗಬೇಕು? ಸಮಿತ್ಪಾಣಿ, ಗುರುಗಳ ಹತ್ತಿರಕ್ಕೆ ಹೋಗ್ಬೇಕಾದ್ರೆ ಯಾವತ್ತೂ ಕೂಡ ರಿಕ್ತ ಹಸ್ತರಾಗಿ ಹೋಗ್ಬಾರ್ದು. ಒಂದು ಬಾಳೆಹಣ್ಣು, ಒಂದು ಕಿತ್ಲೆ ಹಣ್ಣು, ಒಂದು ಹಾಲು, ಏನಾದರೂ ಪದಾರ್ಥವನ್ನ ತೆಗೆದುಕೊಂಡು ಹೋಗ್ಬೇಕು. ಗುರು ಹೇಗಿರ್ತಾನೆ? ಶ್ರೋತ್ರಿಯಂ ಬ್ರಹ್ಮನಿಷ್ಠಂ, ಶಾಸ್ತ್ರಾರ್ಥ ಜ್ಞಾನ ಉಳ್ಳವನಾಗಿ, ಬ್ರಹ್ಮತತ್ವವನ್ನ ಬಲ್ಲವನಾಗಿ, ಬ್ರಹ್ಮವಿದನೂ ಆಗಿ, ಬ್ರಹ್ಮನಿಷ್ಠನಾಗಿರುವಂಥ ಮಹಾತ್ಮ. ಇಲ್ಲಿ ಭಗವತ್ಪಾದ ಶಂಕರಾಚಾರ್ಯರವರು ಒಂದು ಮಾತು ಬರೀತಾರೆ, ಎಲ್ಲ ಲೋಕಗಳ ಜಾತಕವೇನೋ. ನಮ್ಮ ಪುರಾಣಗಳ ಪ್ರಕಾರ ಒಟ್ಟು 14 ಲೋಕಗಳು, ಅದ್ರ ಬೇಕಾದ್ರೆ ಸಾವಿರಾರು ದೇವತೆಗಳು, ಸಹಸ್ರಾರು ಲೋಕಗಳಿವೆ. ಎಲ್ಲ ಲೋಕಗಳ ಜಾತಕವೇನಪ್ಪ ಅಂತಂದ್ರೆ ಕದಲಿ ಗರ್ಭವತಿ ಅಸಾರಾನ್ ಲೋಕಾನ್, ಕದಲಿ ಗರ್ಭದಂತೆ ಸಾರರಹಿತವಾಗಿವೆ. ಕದಲಿ ಅಂತಂದ್ರೇನು? ಬಾಳೆ ಕಂಬ, ಬಾಳೆ ದಿಂಡು. ಬಾಳೆ ದಿಂಡನ್ನ ತೆಗಿತಾ ಹೋದ್ರೆ ಒಂದೊಂದೇ ಸಿಪ್ಪೆ ತೆಗಿತಾ ಹೋದ ಏನು ಉಳ್ಕೊಳ್ಳುತ್ತೆ? 0. ಅದೇ ರೀತಿಯಲ್ಲಿ ಬೆಂಗಳೂರಿನಲ್ಲಿರೋರಿಗೆ ಡೆಲ್ಲಿ ಚೆನ್ನಾಗಿದೆ ಅನ್ಸುತ್ತೆ, ಡೆಲ್ಲಿಯಲ್ಲಿರೋರಿಗೆ ಚೆನ್ನೈ ಚೆನ್ನಾಗಿದೆ ಅನ್ಸುತ್ತೆ, ಚೆನ್ನೈನಲ್ಲಿ ವಾಸ ಮಾಡುವವರಿಗೆ ಅಮೆರಿಕ ಚೆನ್ನಾಗಿದೆ ಅನ್ಸುತ್ತೆ, ಅಮೆರಿಕಾದಲ್ಲಿರುವವರಿಗೆ ಜರ್ಮನಿ ಚೆನ್ನಾಗಿದೆ ಅನ್ಸುತ್ತೆ. ನಿಜವಾಗಿ ನೋಡಿದರೆ ಎಲ್ಲ ಲೋಕಗಳಲ್ಲಿಯೂ ದುಃಖ, ದುಃಖಾಲಯ ಅಶಾಶ್ವತಂ. ಹೀಗಿರುವುದರಿಂದ ಯಾವ ಲೋಕಗಳು ನನಗೆ ಬೇಡ. ಇಲ್ಲಿ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ತಮ್ಮ ಭಾಷ್ಯದಲ್ಲಿ ಒಂದು ಮಾತು ಬರೀತಾರೆ, ಸರ್ವೇ ಏವ ಹಿ ಲೋಕಾಃ ಕರ್ಮಚಿತಾಃ ಕರ್ಮ ಕೃತತ್ವಾಚ್ಚ ಅನಿತ್ಯಾಃ. ಎಲ್ಲ ಲೋಕಗಳು ಕರ್ಮದಿಂದ ಸಂಪಾದನೆ ಮಾಡಿಕೊಳ್ಳಲ್ಪಟ್ಟಂಥ ಲೋಕಗಳು, ಕರ್ಮ ಕೃತವಾಗಿರುವುದರಿಂದ ಅನಿತ್ಯವಾಗಿವೆ. ನನಗೆ ಅನಿತ್ಯವಾದ ಫಲ ಬೇಡ. ಅಹಂಚ, ನಾನಾದರೂ ನಿತ್ಯೇನ ಅಮೃತೇನ ಅಭಯೇನ ಕೂಟಸ್ಥೇನ ಅಚಲೇನ ಮೋಕ್ಷೇನ ಧ್ರುವೇನ ಅರ್ಥೇನ ಅರ್ಥೇ. ನನಗೆ ಬೇಕಾಗಿರುವಂತಹದ್ದು ಸತ್ಯವಾಗಿರುವ, ನಿತ್ಯವಾದ, ಅಮೃತ ಸ್ವರೂಪವಾದ, ಅಭಯವಾಗಿರುವ, ಕೂಟಸ್ಥವಾಗಿರುವ, ಅಚಲವಾದ, ಅದ್ವಯವಾದ ಮೋಕ್ಷವೇ ಬೇಕೇ ಹೊರತು ನತು ತದ್ವಿಪರೀತೇನ ಅರ್ಥಿ. ಮೋಕ್ಷಕ್ಕಿಂತ ಭಿನ್ನವಾಗಿರುವ ಯಾವ ಜುಜುಬಿ ಫಲಗಳು ಬೇಡ. ಅವನ ಮನಸ್ಸಿನಲ್ಲಿ ಇಂಥ ವೈರಾಗ್ಯ ಬಂದಿರಬೇಕು. ಅಂಥ ವಿವೇಕಿಯು, ವಿರಕ್ತನು, ಮುಮುಕ್ಷುವಾಗಿರುವಂಥ ಸಾಧಕನು ಗುರುವಿನ ಸನ್ನಿಧಾನಕ್ಕೆ ಹೋದಾಗ ಅಂಥ ಗುರು ಅವನಿಗೆ ತಸ್ಮೈ ಸ ವಿದ್ವಾನ್ ಉಪಸನ್ನಾಯ ಸಮ್ಯಕ್ ಪ್ರಶಾಂತ ಚಿತ್ತಾಯ ಶಮಾನ್ವಿತಾಯ ಏನಾಕ್ಷರಂ ಪುರುಷಂ ವೇದ ಸತ್ಯಂ ಪ್ರೋವಾಚತಾಂ ತತ್ವತೋ ಬ್ರಹ್ಮವಿದ್ಯಾಂ ಎಂದು ಮುಂದೆ ಹೇಳ್ತಾರೆ. ನಾವುಗಳು ನಿಜವಾದ ಮುಮುಕ್ಷುಗಳಾಗಿ ಬೇಕಾದರೆ ನಮ್ಮ ಮನಸ್ಸಿನಲ್ಲಿ ಇಂಥ ವಿವೇಕ, ವೈರಾಗ್ಯ ಎರಡೂ ಉಂಟಾಗಿ ನಿಜವಾದ ಮುಮುಕ್ಷತ್ವವನ್ನು ಸಂಪಾದನೆ ಮಾಡಿಕೊಂಡು ಗುರುಗಳ ಸನ್ನಿಧಾನಕ್ಕೆ ಹೋಗಿ ಮೋಕ್ಷವನ್ನ ಹೊಂದುವಂಥ ಪ್ರಯತ್ನವನ್ನ ಮಾಡುವಂತಾಗಲಿ. ಸದ್ಗುರುಗಳ ಅನುಗ್ರಹದಿಂದ ನಮ್ಮ ಮನಸ್ಸಿನಲ್ಲಿ ವಿವೇಕ, ಜ್ಞಾನ, ವೈರಾಗ್ಯ, ಮುಮುಕ್ಷತ್ವಗಳು ಗಟ್ಟಿಯಾಗಲಿ ಅಂತ ತಿಳಿಸುತ್ತಾ ಇಂದಿನ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಸಚ್ಚಿದಾನಂದತೆ ನಮಃ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ. ಶುಭಮಸ್ತು.